ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. 2024 ಚುನಾವಣೆಗಳು ಸಾಕಷ್ಟು ಬದಲಾವಣೆಗಳಿಗೆ ಈ ದೇಶದಲ್ಲಿ ತೆರೆದುಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಈ ದೇಶ ಹೇಗೆ ನಡೆಯುತ್ತೆ, ಆಡಳಿತಾತ್ಮಕವಾಗಿ ಸರ್ಕಾರ ಯಾವ ರೀತಿ ಇರೋದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬದಲಾವಣೆಗಳಾಗಲಿದೆ. ಆದರೆ ಇದರಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು ಮುಸ್ಲಿಮರ ಮೇಲೆ ಏನೆಲ್ಲ ಪರಿಣಾಮಗಳು ಬೀರಬಹುದು ಅಥವಾ ಯಾವ ರೀತಿ ಮುಸ್ಲಿಮರು ಇದನ್ನು ನೋಡಬೇಕು ಅನ್ನುವಂತಹದ್ದು. ಈ ಸರ್ಕಾರ ಅಂದರೆ ಮೋದಿ ನೇತೃತ್ವದ NDA 1-2 10 ವರ್ಷಗಳ ಸರ್ಕಾರ ಇತ್ತಲ್ಲ, 2014ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಸರ್ಕಾರ. ಅದು ಅಸ್ತಿತ್ವಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಆರಂಭ ಆಗಿದ್ದು ಗುಂಪು ಹತ್ಯೆಗಳು. ಹಸುವಿನ ಹೆಸರಿನಲ್ಲಿ ಹಸು ಸಾಗಿಸ್ತಾ ಇದ್ರು ಅಂತ ಹೊಡೆದು ಕೊಲ್ಲುವಂತಹದ್ದು, ಹಸುವನ್ನು ತಿಂತಾ ಇದ್ರು, ಅವ್ರ ಮನೆಯಲ್ಲಿ ಹಸುವನ್ನು ಕಡಿದು ತಿಂತಾ ಇದ್ದಾರೆ ಅನ್ನುವಂತಹ ನೆಪದಲ್ಲಿ ಏನೆಲ್ಲ ಹೆಸರಿನಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯಗಳು, ಗುಂಪು ಹತ್ಯೆಗಳ ಮೂಲಕ, ಅದರಲ್ಲೂ ವಿಶೇಷವಾಗಿ ಹಸುವಿನ ಹೆಸರಿನಲ್ಲಿ ಆರಂಭ ಆಯಿತು. ಆ ನಂತರ ಜೈ ಶ್ರೀರಾಮ್ ಕೂಗದೆ ಹೋದರೆ ಹೊಡೆದಿದ್ದೀವಿ ಅನ್ನುವಂಥದ್ದು, ದಾಡಿ ಹಿಡ್ಕೊಂಡು ಎಳೆದು ಹೊಡೆಯುವಂಥದ್ದು, ಜೈ ಶ್ರೀರಾಮ್ ಕೂಗೋದಕ್ಕೆ ಬಲವಂತ ಮಾಡಿ ಅವರನ್ನು ಹೊಡೆಯುವಂಥದ್ದು, ಏನೆಲ್ಲ ಆಪ್ಷನ್ಸ್ ಇದೆಯೋ ಎಲ್ಲ ಆಪ್ಷನ್ಸನ್ನು ಕೂಡ ಹಿಂದುತ್ವ ಹೆಸರಿನ ರೌಡಿ ಪಡೆಗಳು ಬಳಸ್ಕೊಳ್ತು. ನಿರಂತರವಾಗಿ ಇಡೀ ದೇಶದಲ್ಲಿ ಮುಸ್ಲಿಮರ ಮೇಲೆ ಆಗಿಂದಾಗೆ ದಾಳಿಗಳು, ಹಲ್ಲೆಗಳು, ಹತ್ಯೆಗಳು ನಡೆಸ್ತಾನೆ ಹೋದರು. ಅದರ ನಡುವೆ ಕೊರೋನಾ ಬಂತು. ಕೊರೋನಾ ಸಂದರ್ಭದಲ್ಲಿ ಮತ್ತೆ ಅದನ್ನು ಮುಸ್ಲಿಮರ ತಲೆಗೆ ಕಟ್ಟುವಂತಹ ಪ್ರಯತ್ನ ನಡೆಸಲಾಯಿತು. ಮುಸ್ಲಿಮರು ಅದನ್ನು ಒಂದು ರೀತಿ ಜಿಹಾದ್ ರೀತಿಯಲ್ಲಿ ಹರಡಿಸ್ತಾ ಇದ್ದಾರೆ, ಬೇಕು ಅಂತಲೇ ಕೊರೋನಾವನ್ನು ಸಮಾಜದಲ್ಲಿ ಹರಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಮಾಡಿದ್ರು. ತಬ್ಲೀಕಿ ಅಂತ ಅವರ ತಲೆ ಮೇಲೆ ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು. ಏನೇನೋ ಮಾಡಿದ್ರು, ಒಂದಲ್ಲ ಎರಡಲ್ಲ. ಮುಸ್ಲಿಮರ ಮೇಲೆ ಕಳೆದ 10 ವರ್ಷದಲ್ಲಿ ಯಾವೆಲ್ಲ ರೀತಿಯಲ್ಲಿ ಶೋಷಣೆ ಮಾಡಬಹುದು ಎಲ್ಲ ಶೋಷಣೆಗಳನ್ನು ಮಾಡಿದ್ರು. ಮತ್ತು ಮೊನ್ನೆ ಚುನಾವಣೆಗಳಲ್ಲಿಯೂ ಕೂಡ ಅವರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ರು. ಅವರು ನುಸುಳುಕೋರರು ಅಂತ ಪ್ರಧಾನಿಗಳು ಕರೀತಾರೆ. ತನ್ನ ದೇಶದ ಪ್ರಜೆಗಳನ್ನು ನುಸುಳುಕೋರರು ಅಂತ ಕರೆಯುವಂತಹ ನೀಚ ಮಟ್ಟಕ್ಕೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹೋಗ್ತಾರೆ. ಅವರ ರಿಸರ್ವೇಷನನ್ನು ಕಿತ್ತು ಬಿಸಾಕ್ತೀನಿ, ಬಿಡೋದೇ ಇಲ್ಲ ಅನ್ನುವಂತಹ ವಾರ್ನಿಂಗನ್ನು ಕೊಡ್ತಾರೆ. ಮತ್ತು ಹಿಂದೂಗಳನ್ನು ಎತ್ತುಕಟ್ತಾರೆ, ನಿಮ್ಮ ತಾಳಿ ಕಿತ್ಕೊಳ್ತಾರೆ, ನಿಮ್ಮ ಆಸ್ತಿ ಕಿತ್ಕೊಳ್ತಾರೆ, ಚಿನ್ನ ಕಿತ್ಕೊಳ್ತಾರೆ, ಎಲ್ಲವನ್ನು ಮಾಡ್ತಾರೆ, ನಿಮ್ಮ ಅಸ್ತಿತ್ವಕ್ಕೆ ತೊಂದರೆ ಕೊಡ್ತಾರೆ ಮುಸ್ಲಿಮರು ಅನ್ನೋ ರೀತಿಯಲ್ಲಿ ಹಿಂದೂಗಳನ್ನು ಎತ್ತಿಕಟ್ಟುವಂತಹ ಪ್ರಯತ್ನ ಮಾಡ್ತಾರೆ. ಇದೆಲ್ಲದರ ನಡುವೆ ಈ 10 ವರ್ಷಗಳಲ್ಲಿ ಮುಸ್ಲಿಮರು ಅನುಭವಿಸ್ಕೊಂಡು ಬಂದಂತಹದ್ದನ್ನು ನೋಡಿದಾಗ ಮುಸ್ಲಿಮರ ಮನಸ್ಸಿನಲ್ಲಿ ಒಂದಂತೂ ಬರ್ತಾ ಇತ್ತು. ಅದರಲ್ಲೂ ವಿಶೇಷವಾಗಿ ಬಾಬರಿ ಮಸೀದಿಯ ಕುರಿತಾಗಿ ಕೋರ್ಟಿನ ತೀರ್ಪು ಬಂದಾಗ, ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಎಲ್ಲರಿಗೂ ಕೂಡ ಮುಸ್ಲಿಂ ಸಮುದಾಯದಲ್ಲಿ ಅನಿಸಿದ್ದು, ನಾವು ಈ ದೇಶದಲ್ಲಿ ಅನಾಥರಾಗ್ತಿದ್ದೀವಿ, ನಮಗೆ ಏನಾದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರೂ ನೆರವಿಗೆ ಬರೋದಿಲ್ಲ. CAA NRC ಅನ್ನುವಂತಹ ಅಸ್ತ್ರಗಳನ್ನು ಮುಂದೆ ಬಳಸ್ಕೊಂಡು UCC ಅನ್ನೋನ್ನ ಮುಂದೆ ತಂದು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ, ನಮ್ಮ ಅಸ್ತಿತ್ವವನ್ನೇ ಕ್ವಶ್ಚನ್ ಮಾರ್ಕ್ ಮಾಡಿ ಬಿಟ್ಟುಬಿಡ್ತಾರೆ ಇವರು. ಆದರೂ ಕೂಡ ಯಾವುದು ನಮಗೆ ಪರಿಹಾರ ಇಲ್ಲ. ಯಾಕೆಂದರೆ ಪ್ರತಿ ಚುನಾವಣೆಗಳಲ್ಲೂ ಕೂಡ ಯಾವುದೋ ಒಂದು ರೀತಿಯಲ್ಲಿ BJP ಮುನ್ನಡೆಯನ್ನು ಸಾಧಿಸ್ಕೊಂಡು ಹೋಗುತ್ತೆ, ಗೆಲುವನ್ನು ಸಾಧಿಸುತ್ತೆ. ಸೊ ನಮಗೆ ಆಪ್ಷನ್ಸೇ ಇಲ್ಲ. ನಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿಗಳು ಬಹಳ ಕಡಿಮೆ, ಅವರು ನಿಂತರೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಅಸಹಾಯಕರಾಗ್ತಾ ಹೋಗ್ತಿದ್ದೀವಿ. ಅನಾಥ ಪ್ರಜ್ಞೆ ಮುಸ್ಲಿಂ ಸಮುದಾಯಕ್ಕೆ ಕಾಡೋದಕ್ಕೆ ಆರಂಭ ಆಯಿತು. ಆದರೆ 2024ರ ಈ ಚುನಾವಣೆಯಲ್ಲಿ ಒಂದಷ್ಟು ಭರವಸೆಯ ಬೆಳಕು ಅವರಿಗೆ ಮೂಡೋದಕ್ಕೆ ಆರಂಭ ಆಗಿದೆ. ಮೋದಿ ಸ್ವತಂತ್ರವಾಗಿ ಸರ್ಕಾರ ನಡೆಸುವಂತಹ, ರಚನೆ ಮಾಡುವಂತಹ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. 272ರ ಮ್ಯಾಜಿಕ್ ನಂಬರ್ ಏನಿತ್ತು ಅದಕ್ಕಿಂತ ಸುಮಾರು 30-32 ಸೀಟುಗಳನ್ನು ಮೋದಿ ಕಡಿಮೆ ಪಡ್ಕೊಂಡಿದ್ದಾರೆ. ಸೊ ಅವರು ಈಗ ಮಿತ್ರ ಪಕ್ಷಗಳ ಮೇಲೆ ಅವಲಂಬಿತರಾಗಬೇಕು. ಅವರ ಮರ್ಜಿಗೆ ಅನುಗುಣವಾಗಿ ಸರ್ಕಾರ ನಡೆಸದೇ ಹೋದರೆ ಅವರ ಸಪೋರ್ಟ್ ವಾಪಸ್ ತೆಗೆದುಕೊಂಡು, ಬೆಂಬಲ ವಾಪಸ್ ತೆಗೆದುಕೊಂಡು ಈ ಸರ್ಕಾರ, ಮೋದಿ ಸರ್ಕಾರ ಬಿದ್ದೋಗುವಂತಹ ಸಾಧ್ಯತೆಗಳು ಪ್ರತಿದಿನ ಇರ್ತವೆ. ಪ್ರತಿ ಕ್ಷಣ ಆ ಭಯ ನರೇಂದ್ರ ಮೋದಿ ಮತ್ತು BJPಗೆ ಕಾಡುತ್ತೆ. ಆದರೆ ಆಪರೇಷನ್ ಕಮಲ ಅನ್ನುವಂತಹ ಕೊಳಕು ಅಸ್ತ್ರವನ್ನು ಯಾವಾಗ ಬಳಸ್ಕೊಂಡು ಮತ್ತೆ ಆ 272ರ ಸಂಖ್ಯೆಗೆ ಇವರು ಬಂದು ಕೂರ್ತಾರೋ ಗೊತ್ತಿಲ್ಲ. ಆದರೆ ಅಲ್ಲಿಯವರೆಗಂತೂ ಸದ್ಯಕ್ಕಂತೂ ಈ ನರೇಂದ್ರ ಮೋದಿ ಸರ್ಕಾರ ತಾನು ಹೇಳಿದಂತೆ ಭಯಪಡಿಸೋದಕ್ಕೆ ಮುಸ್ಲಿಂ ಸಮುದಾಯವನ್ನು ಅಷ್ಟು ಸುಲಭ ಅಲ್ಲ. ಅದು ಮುಸ್ಲಿಂ ಸಮುದಾಯಕ್ಕೆ ಈಗ ಒಂದು ರೀತಿಯಾದಂತಹ ಧೈರ್ಯವನ್ನು ತುಂಬ್ತಾ ಇದೆ. ಸಮಥಿಂಗ್ ಈಸ್ ಚೇಂಜಿಂಗ್ ಫಾರ್ ಬೆಟರ್ ಅಂತ. ಇಷ್ಟು ದಿನ, ಇಷ್ಟು ವರ್ಷ, 10 ವರ್ಷಗಳಿಂದ ಅಸಹಾಯಕತೆ, ಅಪನಂಬಿಕೆ,
ಜೊತೆಗೆ ಅನಾಥ ಪ್ರಜ್ಞೆ ಏನು ಕಾಡ್ತಾ ಇತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಂಡುಕೋಬಹುದು. ಮುಸ್ಲಿಂ ಸಮುದಾಯವನ್ನು ಈಗ ಅಷ್ಟು ಸುಲಭವಾಗಿ ಟಾರ್ಗೆಟ್ ಮಾಡೋಕ್ಕಾಗೋದಿಲ್ಲ. ಇವರು ಹೇಳಿದಷ್ಟು ಸುಲಭವಾಗಿ NRCಯನ್ನು ತರೋದಕ್ಕಾಗೋದಿಲ್ಲ. ಇವರು ಹೇಳಿದಷ್ಟು ಸುಲಭವಾಗಿ ರಿಸರ್ವೇಷನ್ ಎಲ್ಲೆಲ್ಲಿದೆಯೋ ಮುಸಲ್ಮಾನರಿಗೆ ಕರ್ನಾಟಕ, ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ, ಬಿಹಾರದಂತಹ ರಾಜ್ಯಗಳಲ್ಲಿ ಅದನ್ನು ಕಸಿದುಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ಚಂದ್ರಬಾಬು ನಾಯ್ಡು ಯಾರ ಸಪೋರ್ಟ್ ಮೇಲೆ ಈ ಸರ್ಕಾರ ನಿಲ್ಲಬೇಕಿದೆಯೋ, ಚಂದ್ರಬಾಬು ನಾಯ್ಡು ಒಂದು ಕಡೆ, JDUನ ನಿತೀಶ್ ಕುಮಾರ್ ಒಂದು ಕಡೆ, ಇಬ್ಬರೂ ಕೂಡ ಮುಸ್ಲಿಂ ರಿಸರ್ವೇಷನ್ ಬಗ್ಗೆ ಸಹಾನುಭೂತಿ ಹೊಂದಿರುವಂಥವರು ಮತ್ತು ಬೆಂಬಲ ಸೂಚಿಸುವಂಥವರು. ಚಂದ್ರಬಾಬು ನಾಯ್ಡು ಅಂತೂ ಚುನಾವಣಾ ಪ್ರಚಾರಗಳಲ್ಲಿ ಮುಸ್ಲಿಮರಿಗೆ ಓಪನ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ, ಭರವಸೆ ಕೊಟ್ಕೊಂಡು ಬಂದಿದ್ದಾರೆ. ಮುಸ್ಲಿಮರ ರಿಸರ್ವೇಷನನ್ನು, ಮೀಸಲಾತಿಯನ್ನು ಮುಟ್ಟೋದಕ್ಕೆ ನಾನು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಇದು ಮುಂದುವರಿಕೊಂಡು ಹೋಗುತ್ತೆ, ನಾನು ಇರುವವರೆಗೂ, ನಾನು ಜೀವ ಕೊಟ್ಟಾದರೂ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ವಾಗ್ದಾನವನ್ನು ಕೊಟ್ಟಿರೋದ್ರಿಂದ, ಮತ್ತು ಆಂಧ್ರ ಪ್ರದೇಶದಲ್ಲಿ ಮುಸ್ಲಿಂ ಮತದಾರರ ಏನು ಪಾಲ್ಗೊಳ್ಳುವಿಕೆ ಇದೆ, ವೋಟಿಂಗ್ ಏನಿದೆ, TDPಗೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಅದನ್ನು ಕಳ್ಕೊಳ್ಳೋದಕ್ಕೆ ಚಂದ್ರಬಾಬು ನಾಯ್ಡುಗೆ ಯಾವ ಕಾರಣಗಳೂ ಇಲ್ಲ, ಸದ್ಯಕ್ಕೆ ಅಂತಹ ಮನಸ್ಥಿತಿಯಲ್ಲೂ ಕೂಡ ಆ ವ್ಯಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಅವರನ್ನು ಮೀರಿ ಈ ಕಡೆ ನಿತೀಶ್ ಕುಮಾರು ಕೂಡ, JDU ಏನೇ BJP ಜೊತೆಯಲ್ಲಿದ್ದರೂ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರು JDUಗೂ ಅಲ್ಲಿ ಮತದಾನ ಮಾಡ್ತಾ ಬರ್ತಿದ್ದಾರೆ. ಎಲ್ಲ ಹಿನ್ನೆಲೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಮೋದಿ ಏನು ಪ್ರತಿ ಭಾಷಣದಲ್ಲಿಯೂ ಕೂಡ ಏನು ಗಂಟಲು ಅರ್ಚ್ಕೊಂಡು ಗಂಟಲು ಕಿತ್ತು ಹೋಗೋ ಮಟ್ಟಕ್ಕೆ ಕಿರುಚ್ತಾ ಇದ್ರಲ್ಲ, ಮುಸ್ಲಿಮರಿಗೆ ಮೀಸಲಾತಿಗೆ ನಾನು ಅವಕಾಶ ಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಆ ಮಾತುಗಳು ಕೂಡ ಈಗ ಆಡೋದಕ್ಕೆ ಆಗೋದಿಲ್ಲ. ಮುಸ್ಲಿಮರ ವಿರುದ್ಧ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನು ಎತ್ತಿ ಕಟ್ಟುವಂತಹ ಮಾತುಗಳನ್ನು ಸಹ ಈಗ ಅಷ್ಟು ಸುಲಭವಾಗಿ ಮೋದಿ ಆಡೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ರೌಡಿ ಪಡೆಗಳಿಗೆ, ಹಿಂದುತ್ವದ ಹೆಸರಿನ ರೌಡಿ ಪಡೆಗಳಿಗೆ ತಾಕತ್ತು ಎಲ್ಲಿಂದ ಬರ್ತಿತ್ತು, ಶಕ್ತಿ ಎಲ್ಲಿಂದ ಬರ್ತಿತ್ತು ಅಂದರೆ ಮೋದಿಗಿದ್ದ ಮೆಜಾರಿಟಿಯಿಂದ ಬರ್ತಿತ್ತು. ಯಾವ ಮೆಜಾರಿಟಿಯ ಅನುಕೂಲ ಪಡ್ಕೊಂಡು ಅದನ್ನು ಅಸ್ತ್ರ ಮಾಡಿಕೊಂಡು ನರೇಂದ್ರ ಮೋದಿ ಎಲ್ಲೇ ಭಾಷಣ ಮಾಡಿದ್ರು ಕೂಡ BJP ಸರ್ಕಾರ ಅಂತಿರಲಿಲ್ಲ, NDA ಸರ್ಕಾರ ಅಂತ ಸುತಾರಾಮ್ ಅಂತಿರಲಿಲ್ಲ. ಕೇವಲ ಮೋದಿ ಸರ್ಕಾರ, ಮೋದಿ ಗ್ಯಾರಂಟಿ, ಮೋದಿ ಮಾಡ್ತಾನೆ, ಮೋದಿಯಿಂದ ಬರುತ್ತೆ, ಮೋದಿಯಿಂದ ಹೋಗ್ತದೆ, ಮೋದಿ ಕಿತ್ತಾಕ್ತಾನೆ, ಮೋದಿ ಜೈಲಿಗೆ ಹಾಕಿಸ್ತಾನೆ ಅಂತ ತನ್ನ ಬಗ್ಗೆ ತಾನೇ ಹೇಳಿಕೊಂಡು ಜಂಬ ಕೊಚ್ಕೊಳ್ತಾ ಇದ್ದಂತಹ ಪ್ರವೃತ್ತಿ ಏನಿತ್ತು ಅದು ಮುಸ್ಲಿಂ ಸಮುದಾಯದಲ್ಲಿ ಬೆದರಿಕೆಯ ರೀತಿ ಹೋಗ್ತಾ ಇತ್ತು. ಅಂತಹ ಭಾಷಣಗಳನ್ನು ಇನ್ಮೇಲೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೇ ಹೋದರೂ ಕೂಡ BJP ಸರ್ಕಾರ ಅಂತ ಹೇಳಲಿಕ್ಕೂ ಬರೋದಿಲ್ಲ, NDA ಸರ್ಕಾರ ಅಂತ ಹೇಳಲೇಬೇಕು, NDA ಸರ್ಕಾರ ಅಂತ ಹೇಳಲೇಬೇಕು. ಇಲ್ಲದೆ ಹೋದರೆ ನಿತೀಶ್ ಕುಮಾರ್ ಅಂತವರು, ಚಂದ್ರಬಾಬು ನಾಯ್ಡು ಅಂತವರು ಸುಮ್ಮನೆ ಬಿಡಲ್ಲ. ಅದರಲ್ಲೂ ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅಂತೂ ಸವಾರಿ ಮಾಡಿಯೇ ಮಾಡ್ತಾರೆ, ಸದ್ಯಕ್ಕಂತೂ ಬಿಡಲ್ಲ. ಯಾವುದೇ ಒಂದು ಗೌರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಬಂದರೂ ಕೂಡ ಈ ಮೊದಲಿನ ಹಾಗೆ ಬರೀ ಮೋದಿ ಫೋಟೋ ಹಾಕ್ಕೊಂಡು, ಮೋದಿ ಹೋರ್ಡಿಂಗ್ಸ್ ಹಾಕ್ಕೊಂಡು ಮೆರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಿತ್ರ ಪಕ್ಷಗಳಿಗೆ ಜಾಗ ಕೊಡಲೇಬೇಕಾಗತ್ತೆ. ಆ ಎಲ್ಲವೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಒಂದು ರೀತಿಯಾಗಿ ಮೊದಲಿನ ಭಯದ ವಾತಾವರಣದಿಂದ ಹೊರಗೆ ತಂದು ಅವರು ಕೂಡ ಸ್ವಲ್ಪ ತಮ್ಮ ಭವಿಷ್ಯದ ಬಗ್ಗೆ, ಬದುಕು ಕಟ್ಟಿಕೊಳ್ಳೋ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇಲ್ಲಿವರೆಗೂ ಯಾವ ರೀತಿ ಆಗಿತ್ತು ಅಂದರೆ ನಮ್ಮ ಬದುಕು ಹೇಗೆ ಜೀವ ಉಳಿಸ್ಕೊಳ್ಳಬಹುದಾ ಇಲ್ಲವಾ ಅನ್ನೋ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ ಅನ್ನೋ ಭಯದಲ್ಲಿ ಅವ್ರು ಇರ್ತಾಯಿದ್ರು. ಆದರೆ ಈಗ ಅದರಿಂದ ಹೊರಗೆ ಬಂದು ಬದುಕು ಕಟ್ಟಿಕೊಳ್ಳುವ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂತಹ, ಸಂಸಾರವನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋದ್ರ ಬಗ್ಗೆ, ತಮ್ಮ ದುಡಿಮೆಯನ್ನು ಹೆಚ್ಚಿಗೆ ಮಾಡಿಕೊಳ್ಳೋದ್ರ ಬಗ್ಗೆ, ಆದಾಯ ಹೆಚ್ಚಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ಎಲ್ಲವೂ ಕೂಡ ಈ ಚುನಾವಣೆಗಳ ಫಲಿತಾಂಶಗಳು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಭರವಸೆಯನ್ನು ಮೂಡಿಸುವಂತಹ ಅಂಶಗಳು. ಈ ಅಂಶಗಳೇ ನಮ್ಮ ದೇಶಕ್ಕೆ ಬೇಕಾಗಿರುವಂತಹದ್ದು. ಈ ಅಂಶಗಳೇ ಜಾತ್ಯತೀತ ದೇಶದ, ಜಗತ್ತಿನ ಪ್ರಜಾಪ್ರಭುತ್ವದ ತಾಯಿ ಅಂತ ಕರೆಸ್ಕೊಳ್ಳುವಂತಹ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಕರೆಸ್ಕೊಳ್ಳುವಂತಹ ಭಾರತದ ಮೂಲ ಮಂತ್ರವಾಗಬೇಕು. ಯಾವ ವ್ಯಕ್ತಿಯೂ ಸಹ ಬೇರೆ ಯಾವ ಚಿಂತೆಯನ್ನು ಮಾಡಬಾರ್ದು, ತನ್ನ ಭವಿಷ್ಯವನ್ನು, ಆ ಮೂಲಕ ದೇಶದ ಭವಿಷ್ಯವನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದರೆ ಕಳೆದ 10 ವರ್ಷದಲ್ಲಿ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆನೇ ಅವ್ರಿಗೆ ಚಿಂತೆ ಆಗ್ತಿತ್ತು. ಯಾಕಂದರೆ ಜೀವ ಉಳಿಸಿಕೊಳ್ಳೋದ್ರ ಬಗ್ಗೆ ಆತಂಕಗಳು ಮೂಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಇದು 2024 ಚುನಾವಣೆ ಹಿನ್ನೆಲೆಯಲ್ಲಿ ಮುಸ್ಲಿಮರ ಮೇಲೆ ಆಗಬಹುದಾದಂತಹ ಮಾನಸಿಕ ಮತ್ತು ಬೇರೆ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಪರಿಣಾಮಗಳು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಸರ್ಕಾರ ಹೋಗುತ್ತೆ. ಈ ಆತಂಕಗಳೆಲ್ಲ ದೂರ ಆಗಿ ದೇಶ ಪ್ರಗತಿಯತ್ತ ಐಕ್ಯತೆಯಿಂದ, ಸೌಹಾರ್ದತೆಯಿಂದ ಮುಂದೆ ಸಾಗೋದಕ್ಕೆ ಸಣ್ಣ ಅವಕಾಶ ಸಿಗುತ್ತಾ ಅನ್ನೋದನ್ನು ಎದುರು ನೋಡ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.